ಸ್ನೇಹಿತರೆ ನಮಸ್ಕಾರ. ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಒಂದು ವಿಧಿವಶರಾದಂತಹ ಬೆನ್ನಲ್ಲೇ ಇದಾದ ಬಳಿಕ ನಡೀತಿರುವಂಥ ಬೇರೆ ಬೇರೆ ಬೆಳವಣಿಗೆಗಳು ಕಾಂತಾರ ಸಿನಿಮಾಕ್ಕೆ ಈ ಕರಾವಳಿ ಭಾಗದಲ್ಲಿ ಬಾಯ್ಕಾಟ್ ಬಿಸಿಯನ್ನು ತಟ್ಟುವಂತೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎತ್ತಿದೆ. ಜೊತೆಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡ್ತಾರಾ ಕರಾವಳಿಗರು ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಹೇಳ್ತಾ ಇದೆ. ಕಾರಣ ರಿಷಬ್ ಶೆಟ್ಟಿ ವಿರುದ್ಧ ಮತ್ತು ಕಾಂತಾರ ತಂಡದ ವಿರುದ್ಧ ಈ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ಉಡುಪಿ ಭಾಗದಲ್ಲಿ ಎದ್ದಿರುವಂಥ ಆಕ್ರೋಶದ ಪರಿಯ ರೀತಿ ಇದೆ. ಕೇವಲ ಇಲ್ಲಿ ಅಂತಲ್ಲ, ಈ ವಿಚಾರವನ್ನು ಅಥವಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೂ ಕೂಡ ಹಾಗೆ ಅನ್ನಿಸ್ಬೋದು. ಇಂಥ ಸಿನಿಮಾನ ನಾವು ಯಾಕ್ರಿ ನೋಡಬೇಕು, ಇಂಥ ಸಿನಿಮಾಗಳಿಗೆ ಯಾಕ್ರಿ ನಾವು ಬೆಂಬಲವನ್ನು ಕೊಡಬೇಕು, ಇಂಥ ಕಲಾವಿದರಿಗೆ ಇಂಥ ಚಿತ್ರತಂಡಕ್ಕೆ ನಾವು ಸಪೋರ್ಟ್ ಕೊಟ್ಟು ತಪ್ಪು ಮಾಡಿದ್ವೇನೋ ಅನ್ನುವಂಥ ಪ್ರಶ್ನೆ ನಿಮಗೂ ಕೂಡ ಮೂಡೋದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಾದರೆ ಏನಾಯಿತು, ಯಾಕೆ ಇಂತಹದ್ದೊಂದು ಆಕ್ರೋಶದ ಮಾತುಗಳು ಕೇಳಿ ಬರ್ತಿದ್ದಾವೆ, ಜೊತೆಗೆ ಈ ಸಿನಿಮಾವನ್ನು ಬಾಯ್ಕಟ್ ಮಾಡುವಂತಹ ರೀತಿಯಲ್ಲಿ ಯಾಕೆ ಮಾತನಾಡ್ತಿದ್ದಾರೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಂತಾರ ಸಿನಿಮಾ ಯಾವ ಮಟ್ಟಿನ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದೆ ಅನ್ನೋದು ಬಹುಶಃ ನಿಮಗೂ ಕೂಡ ಗೊತ್ತಿರುವಂಥದ್ದೇ. ನೀವು ಕೂಡ ಕಾಂತಾರ ಮೊದಲ ಭಾಗವನ್ನು ಈಗಾಗಲೇ ನೋಡಿದ್ದೀರಾ. ಇದರ ಕಂಟಿನ್ಯೂಷನ್ ಪಾರ್ಟ್ ಅಥವಾ ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವಾಗಿ ಚಾಪ್ಟರ್ 1 ಇನ್ನು ಮುಂದೆ ತೆರೆಗೆ ತರೋದಕ್ಕೆ ಈಗಾಗಲೇ ಡೇಟನ್ನು ಕೂಡ ಫಿಕ್ಸ್ ಮಾಡಿಕೊಂಡು ಶೂಟಿಂಗನ್ನು ನಡೆಸ್ತಿದ್ದಾರೆ ಯಾರು, ರಿಷಬ್ ಮತ್ತು ತಂಡದವರು, ಓವರಾಲ್ ಆಗಿ ಕಾಂತಾರ ಟೀಮ್ನವರು. ಆದರೆ ಈ ಕಾಂತಾರ ಟೀಮ್ನವರಿಗೆ ಇದೇ ಸಿನಿಮಾ ತಂಡದಿಂದ ಬೇರೆ ಬೇರೆ ಕಾರಣಕ್ಕೋಸ್ಕರ, ಅಂದರೆ ಈಗ ಒಂದು ದೈವದ ಈ ಎಚ್ಚರಿಕೆಯ ನುಡಿಯ ನಡುವೆಯೂ ಕೂಡ ಕಾಂತಾರ ಸಿನಿಮಾ ತಂಡ ಮಾಡಿದಂಥ ಕೆಲವೊಂದು ಎಡವಟ್ಟುಗಳ ಪರಿಣಾಮ ಇವತ್ತು ಶಿಕ್ಷೆಯನ್ನು ಎದುರಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಇದರ ಭಾಗವಾಗಿ ಈಗಾಗಲೇ ಕೇರಳ ಮೂಲದ ಒಬ್ಬ ಕಲಾವಿದ ಅಥವಾ ತಂತ್ರಜ್ಞ ಇದೇ ಈ ಕಾಂತಾರ ಸಿನಿಮಾದ ಶೂಟಿಂಗ್ ವೇಳೆಯಲ್ಲಿ ಇಹಲೋಕವನ್ನು ತ್ಯಜಿಸಿದರೆ, ಇದಾದ ಬಳಿಕ ವಿಧಿವಶರಾದಂತಹ ರಾಕೇಶ್ ಪೂಜಾರಿ ವಿಚಾರದಲ್ಲೂ ಕೂಡ ಕಾಂತಾರ ಸಿನಿಮಾ ತಂಡ ನಡೆದುಕೊಂಡಂತಹ ರೀತಿಯ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಿದ್ದಾವೆ. ಇನ್ಫ್ಯಾಕ್ಟು ರಾಕೇಶ್ ಪೂಜಾರಿ ಅವತ್ತು ಕೂಡ ಆ ದುರ್ಘಟನೆ ಸಂಭವಿಸಿದಂತಹ ದಿನ ಸುಮಾರು ಒಂದು 4-5 ಗಂಟೆಗಳ ಕಾಲ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲೇ ಇದ್ದರು ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಕಾಂತಾರ ಸಿನಿಮಾ ಅನ್ನುವಂಥದ್ದು ದೊಡ್ಡ ವಿಚಾರ ಆಗಿತ್ತು ಈ ರಾಕೇಶ್ ಪೂಜಾರಿಗೆ ಅನ್ನೋದು ಕೂಡ ಸತ್ಯ. ಅದು ಕೂಡ 2 ಕಾರಣಗಳಿಂದ. ಒಂದು ಕಾರಣ ಏನು ಅಂತ ಹೇಳಿದ್ರೆ, ಇಡೀ ವಿಶ್ವದಾದ್ಯಂತ ಕಮಾಲನ್ನು ಮಾಡಿರುವಂಥ ಸಿನಿಮಾದಲ್ಲಿ ತಾನು ನಟಿಸ್ತಿದ್ದೇನೆ ಎನ್ನುವಂಥದ್ದು ಒಂದಾದರೆ, ನಮ್ಮದೇ ಊರಿನ ಸುತ್ತಮುತ್ತ ನಡೆಯುತ್ತಿರುವಂಥ ಶೂಟಿಂಗ್ನಲ್ಲಿ ತಾನು ಭಾಗಿಯಾಗಿದ್ದೇನೆ ಅಂಥದ್ದೊಂದು ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಪಾಲುದಾರ ಅನ್ನುವಂಥದ್ದು ರಾಕೇಶ್ ಪೂಜಾರಿಯ ಹೆಮ್ಮೆ ಮತ್ತು ಆತನ ಜೀವನದ ಸಾರ್ಥಕ ಕ್ಷಣಗಳಲ್ಲಿ ಒಂದಾಗಿತ್ತು. ಆಯ್ತು ರೀ, ವಿಧಿಯಾಟಕ್ಕೆ ರಾಕೇಶ್ ಪೂಜಾರಿ ಬಲಿಯಾಗ್ತಾರೆ. ಬಲಿಯಾದ ಬಳಿಕ ಈ ಚಿತ್ರತಂಡದಿಂದ ಈತನಿಗೆ ಸಿಕ್ಕಂಥ ಕೊಡುಗೆ ಏನು ಅಂತೇಳಿ ಕೇಳಿದ್ರೆ, ರಿಷಬ್ ಶೆಟ್ಟಿಯ ಒಂದು ಈ ಪೋಸ್ಟ್, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ಅಕ್ಷರ ಬರ್ಕೊಂಡು ಮಾಡಿದಂಥ ಪೋಸ್ಟು. ಅದು ಬಿಟ್ಟರೆ ಬೇರೆ ಏನೂ ಕೂಡ ಸಿಗಲಿಲ್ಲ. ದುಡ್ಡು ಬೇಡ, ಮತ್ತು ಆಸ್ತಿ, ಅಂತಸ್ತು, ಐಶ್ವರ್ಯ, ಮತ್ತೊಂದು ಯಾವುದೂ ಕೂಡ ಬೇಡ. ಅಟ್ಲೀಸ್ಟ್ ಕೊನೆಗೆ ಬಂದು ಒಂದು ಸಾಂತ್ವನವನ್ನು ಹೇಳಿದ್ರ ದೇವರನೇ ಹೇಳಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ರಿಷಬ್ ಶೆಟ್ಟಿಗಂತೂ ಪುರ್ಸೋತಿಲ್ಲ ಅಂತಲೇ ಅನ್ಕೊಳ್ಳೋಣ, ಬಂದು ಇಲ್ಲಿ ಸಾಂತ್ವನ ಹೇಳೋದಕ್ಕೆ ಪುರ್ಸೋತು ಕೂಡ ಇಲ್ಲ ಅಂತ ಅನ್ಕೊಳ್ಳೋಣ. ಇಡೀ ತಂಡದಿಂದ ಯಾರನ್ನಾದರೂ ಒಬ್ಬರನ್ನ ಕಳಿಸಿ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರಾ? ಅದನ್ನೂ ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನೆಗ್ಲೆಕ್ಟ್ ಆಯಿತಾ. ಈ ಪರಿ ನೆಗ್ಲೆಕ್ಟನ್ನು ತೋರಿಸ್ತಂಥ ಚಿತ್ರತಂಡಕ್ಕೆ ಈಗ ಆಕ್ರೋಶದ ಕಟ್ಟೆ ಸ್ಫೋಟವಾಗಿದೆ, ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಸ್ಫೋಟವಾಗಿದೆ. ಸೊ ದಟ್ಟು ಕಾಂತಾರ ಸಿನಿಮಾ ರಿಲೀಸ್ ಆಗೋದೇ ದೊಡ್ಡ ವಿಚಾರ. ರಿಲೀಸ್ ಆದ್ರೂ ಕೂಡ ಮತ್ತೊಂದು ದೊಡ್ಡ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಂತಾರ ಸಿನಿಮಾದಿಂದ ಈ ಜನ ಎಲ್ಲ ದೂರ ಉಳಿಯುವಂತಹ ಆಲೋಚನೆಯಲ್ಲಿದ್ದಾರೆ ಅನ್ನುವಂಥದ್ದು. ಕಾರಣ ಇಷ್ಟೇ ರೀ, ಈಗ ರಿಷಬ್ ಶೆಟ್ಟಿಗೆ ಸಹಾಯ ಮಾಡೋದು ಬೇಡ ರೀ, ಸಾಯ್ಲಿ. ಈಗ 1 ಕೋಟಿ ಕೊಡಿ, 2 ಕೋಟಿ ಕೊಡಿ ಅಂತೇಳಿ ಒಂದಷ್ಟು ಜನ ಅಭಿಯಾನ ಮಾಡ್ತಿದ್ದಾರೆ. ಅದು ಆಗೋದಿಲ್ವೇನೋ, ಬಿಟ್ಟಾಕಿ. ಅವರಿಗೆ ಅಷ್ಟು ದೊಡ್ಡ ಹೃದಯ ವೈಶಾಲ್ಯತೆ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಅಟ್ಲೀಸ್ಟು ಅಂತಿಮ ನಮನವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲೂ ಕೂಡ ಒಂದು ಕ್ಷಣ ಬಂದು ಹೋಗ್ಲಿಕ್ಕಾಗಲಿಲ್ಲ. ಸರಿಯಪ್ಪ, ಈಗ ಅದನ್ನು ಕೂಡ ಆಗಲಿಲ್ಲ ಅಂತಲೇ ಇಟ್ಕೊಳ್ಳೋಣ. ಅವತ್ತು ಆಗಲಿಲ್ಲ, ಅದಾಗಿ ಇವಾಗ 3 ದಿನ ಆಯಿತು. 3 ದಿನದಲ್ಲಿ ಯಾವತ್ತಾದ್ರೂ ಒಂದು ಸಲ ಬಂದು ಹೋದ್ರಾ ಯಾರಾದರೂ ಒಬ್ಬರು? ಯಾಕೆ ಬರ್ತಾರೆ? ಏನಾಗಬೇಕು? ಕಲಾವಿದರು ಅಂತ ಹೇಳಿದ್ರೆ ಕಸದ ಸಮಾನ ಇವರೆಲ್ಲರಿಗೂ ಕೂಡ ಅನ್ನೋದರಲ್ಲಿ ಡೌಟೇ ಇಲ್ಲ. ನೋಡಿ, ರಾಕೇಶ್ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಹಲವಾರು ಮಂದಿ ಸಿನಿಮಾ ಸೆಲೆಬ್ರಿಟಿಗಳು ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಈ ಬೆಳಗಾವಿ, ಯಾವುದ್ಯಾವುದೋ ಮೂಲೆ, ಮುಂಬೈಯಿಂದನೂ ಕೂಡ ಬಂದಿದ್ರು. ಆದರೆ ತಮ್ಮದೇ ಸಿನಿಮಾದಲ್ಲಿ ತಮ್ಮದೇ ಊರಿನ ನಟ ಒಬ್ಬ ಈ ರೀತಿ ಇಹಲೋಕವನ್ನು ತ್ಯಜಿಸ್ತಾ ಅಂತ ಹೇಳಿದ್ರೆ, ಅಂಥವನ ಅಂತಿಮ ದರ್ಶನಕ್ಕೂ ಕೂಡ ಬರದೇ ಇರೋವಂಥದ್ದು ನೆಟ್ಟಿಗರಲ್ಲಿ ಅಸಮಾಧಾನವನ್ನು ಮೂಡಿಸಿದೆ. ಅದರಲ್ಲೂ ಕೂಡ ಕರಾವಳಿ ಭಾಗದ ಜನರಲ್ಲಿ ಹೆಚ್ಚು ಅಸಮಾಧಾನವನ್ನು ಮೂಡಿಸಿದೆ. ಇಂತಹ ಸಿನಿಮಾವನ್ನು ಯಾಕ್ರಿ ನಾವು ನೋಡಬೇಕು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇಲ್ಲಿ ರಾಕೇಶ್ ಪೂಜಾರಿಯವರ ಅಂತಿಮ ದರ್ಶನಕ್ಕೆ ನಿರ್ದೇಶಕಿ ಯೋಗರಾಜ್ ಭಟ್ರು ಬರ್ತಾರೆ, ರಕ್ಷಿತಾ ಬರ್ತಾರೆ, ಅನುಶ್ರೀ ಬರ್ತಾರೆ, ಮಾರ್ಷಾ ಆನಂದ್ ಬರ್ತಾರೆ, ಇನ್ನುಳಿದಂತಹ ಹಲವಾರು ಕಲಾವಿದರು ಬರ್ತಾರೆ. ಬೆಂಗಳೂರಿನಿಂದ ಬಂದಿದ್ದರು. ಅದರಲ್ಲೇ 300, 400, 500 ಕಿಲೋಮೀಟರ್ಗಳು ದೂರದಿಂದನೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದು ಆ ಕುಟುಂಬಕ್ಕೊಂದು ಧೈರ್ಯದ ನುಡಿಗಳನ್ನು ಹೇಳಿ ಹೋಗ್ತಾರೆ. ಆದರೆ ಇಲ್ಲೇ 30 ಕಿಲೋಮೀಟರ್ ದೂರದ ಬೈಂದೂರಿನಲ್ಲಿ ರಿಷಬ್ ಶೆಟ್ಟಿ ರಾಕೇಶ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಬರಲಿಲ್ಲ. ಇಲ್ಲಿ ಬೈಂದೂರಿನಲ್ಲಿರುವಂಥ ರಿಷಬ್ ಶೆಟ್ಟಿ ಈ ರಾಕೇಶ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಎಂತಹ ಸೌಜನ್ಯ ಇವ್ರದ್ದು. ಹೋಗಲಿ, ಅದು ಹೇಳಿದಲ್ಲ 3 ದಿನ ಆಯ್ತಲ್ಲ, 3 ದಿನಕ್ಕಾದರೂ ಕೂಡ ಒಂದು ಸಲ ಬಂದು ಹೋದ್ರ ಅದೂ ಇಲ್ಲ, ಅಷ್ಟೂ ಕೂಡ ಪುರ್ಸೋತಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ನಟಿಸಿದ್ದಾರೆ ಎನ್ನುವಂತಹ ಗೌರವವು ಕೂಡ ಇವರಿಗಿಲ್ಲ. 500 ಕಿಲೋಮೀಟರ್ ದೂರದಿಂದ ಬಂದವರ ನಡುವೆ 30 ಕಿಲೋಮೀಟರ್ ದೂರದಲ್ಲಿದ್ದು ಬರೋದಕ್ಕೆ ಪುರ್ಸೋತಿಲ್ಲದಂತಹ ಕಲಾವಿದನಿಗಿಂತ ಕಮರ್ಷಿಯಲ್ಲೇ ಹೆಚ್ಚಾಯ್ತಾ? ಸಹ ಕಲಾವಿದನ ಜೀವಕ್ಕೆ ಇಷ್ಟೇನಾ ಬೆಲೆ ಎನ್ನುವಂತಹ ಪ್ರಶ್ನೆಗಳನ್ನು ನೆಟ್ಟಿಗರು ಕೇಳ್ತಿದ್ದಾರೆ. ರಿಷಬ್ ಶೆಟ್ಟಿಯ ವರ್ತನೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಹರಿದಾಡ್ತಿದ್ದಾವೆ. ಉಡುಪಿ ಬಳಿಯ ಬೈಂದೂರಿನಲ್ಲಿ ರಿಷಬ್ ಶೆಟ್ಟಿ ಕಾಂತಾರ 1 ಚಾಪ್ಟರ್ನ ಈಗಾಗಲೇ ಶೂಟಿಂಗ್ ಕೂಡ ಮಾಡ್ತಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇಂಥ ಸಿನಿಮಾವನ್ನು ನಾವು ಯಾಕೆ ನೋಡಬೇಕು? ಇಂಥ ಸಿನಿಮಾಕ್ಕೆ ನಾವು ಯಾಕೆ ಬೆಂಬಲವಾಗಿ ನಿಲ್ಲಬೇಕು? ಇಲ್ಲಿ ಯಾಕೆ ನಾವು ಇಂಥ ಸಿನಿಮಾವನ್ನು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಕೇಳ್ತಿರುವಂಥ ಪ್ರಶ್ನೆ. ಸೊ ದಟ್ಟು ನಾನು ಹೇಳ್ತಿರುವಂಥದ್ದು ಕರಾವಳಿ ಭಾಗ, ಮಂಗಳೂರು, ಈ ಉಡುಪಿ ಜಿಲ್ಲೆ, ಎರಡೂ ಜಿಲ್ಲೆಯಲ್ಲೂ, ಹಾಗೆಯೇ ಮಲೆನಾಡಿನ ಭಾಗ ಇರ್ಬೋದು, ಹಾಗೆಯೇ ಈ ಬೆಂಗಳೂರು ಮತ್ತು ಇನ್ನಿತರ ಜಿಲ್ಲೆಯ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಇಂತಹದ್ದೇ ಬಾಯ್ಕಟ್ ಮಾಡುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇಂತಹ ಸಿನಿಮಾವನ್ನು ನಾವು ಬೆಂಬಲಿಸಿ ತಪ್ಪು ಮಾಡಿದ್ವಿ, ಇಂತಹ ಸಿನಿಮಾ ತಂಡಕ್ಕೂ ಕೂಡ ನಾವು ಬೆಂಬಲಿಸಿ ತಪ್ಪು ಮಾಡ್ದಂಗೆ ಆಗ್ತಿದೆ. ಇವರಿಗೆ ಈ ಸಿನಿಮಾದಿಂದ ಬೇಕಾಗಿರೋದು ಹಣ ಮತ್ತು ಹೆಸರು ಮಾತ್ರ. ಆ ಸಿನಿಮಾಗೋಸ್ಕರ ಒದ್ದಾಡಿದಂಥ ಯಾವ ಒಬ್ಬ ಚಿಕ್ಕ ಕಲಾವಿದನನ್ನು ಕೂಡ ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಇವರು ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಈಗಾಗಲೇ ಗೊತ್ತಾಗಿದೆ. ಸೊ ದಟ್ ಇಂಥವ್ರಿಗೆ ಬೆಂಬಲವನ್ನು ಕೊಡೋದು ಬೇಡ ಅನ್ನುವಂಥ ಆಲೋಚನೆಯಲ್ಲಿ ಬಂದಾಗಿದೆ. ಇಂಥವ್ರಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಕಂಪ್ಲೀಟಾಗಿ ನಾವೇ ನಮ್ಮ ಕಾಲ ಮೇಲೆ ಅಥವಾ ನಮ್ಮ ತಲೆಯ ಮೇಲೆ ಚಪ್ಪಡಿ ಕಲ್ಲನ್ನು ಹೇಳ್ಕೊಂಡಂಗೆ. ಹೀಗಾಗಿ ಇಂಥವ್ರಿಗೆ ಬೆಂಬಲವನ್ನು ಕೊಡೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ವಾಟ್ ಎವರ್ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ ಸ್ನೇಹಿತರೆ, ಏನಂದರೆ ಇಲ್ಲಿ ಈ ಕಾಂತಾರ ಸಿನಿಮಾ ತಂಡ ಅಹಂಕಾರದ ಅಮಲ್ನಲ್ಲೋ ಅಥವಾ ಹಣದ ಅಮಲ್ನಲ್ಲೋ ಅಥವಾ ಬೇರೆ ಇನ್ಯಾವುದೋ, ಅಂದರೆ ಇವರು ನಾವು ಯಾಕೆ ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ನಾವು ಹೋಗದೇ ಇದ್ರೆ ಏನಾಗುತ್ತೆ ಅನ್ನುವಂತಹ ಒಂದು ದುರಹಂಕಾರನೋ ಅಥವಾ ತಾನು ಯಾಕೆ ಹೋಗಬೇಕು ಅನ್ನುವಂತಹ ಅಹಂಕಾರನೋ ಏನೋ ಗೊತ್ತಿಲ್ಲ. ಬಟ್ ಇದಕ್ಕೆ ಉತ್ತರವನ್ನು ಕೊಡುವಂಥ ಸಮಯ ಈಗ ಬಂದಿದೆ. ಹೇಗೆ ಕೊಡೋದು, ಯಾವ ರೀತಿ ಕೊಡೋದು, ಏನು ಉತ್ತರ ಕೊಟ್ಟರೆ ಏನಾಗುತ್ತೆ ಇಂಪ್ಯಾಕ್ಟು, ಅದನ್ನು ನಾವು ಕಾದು ನೋಡಲೇಬೇಕು. ಓವರಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಕಾಂತಾರ ಸಿನಿಮಾವನ್ನು ನೀವು ಕೂಡ ಬಾಯ್ಕಟ್ ಮಾಡೋದಾದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.